ಕಾಣಿಕೆ ದುಡ್ಡನ್ನ ಕದ್ದವರು ನಿಮ್ಮ ಮತವನ್ನು ಕದಿಯುತ್ತಾರೆ, ಎಚ್ಚರದಿಂದ ಇರಿ. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಗಿದ್ರಿಂದ ಬುಲ್ಡೋಸರ್ ಅನ್ನು ಚಾಲು ಮಾಡಕ್ ಆಗ್ತಾ ಇಲ್ಲ. ಅವ್ರ ಸಮಸ್ಯೆ ನಾವು ಅರ್ಥ ಮಾಡ್ಕೋಬೇಕು. ನಾನು ಇವತ್ತು ಆ ಟ್ರಸ್ಟ್ನವ್ರ ಹತ್ರ ವಿನಂತಿ ಮಾಡ್ತೀನಿ, ನಿಮ್ ಪ್ರಹ್ಲಾದ್ ಜೋಶಿ ಅವರು ಡೊನೇಷನ್ ಕೊಟ್ಟಿರುವ ಹಳೆ ಡೇಟಿನ ರಶೀದಿಯನ್ನ ಬಿಡುಗಡೆ ಮಾಡಿ ಅಂತ. ಇವರು ಬೇರೆಯವರ ದುಡ್ಡಲ್ಲೇ ವಹಿವಾಟು ಮಾಡಿದ್ದಾಗಿದ್ರಿಂದ ಅವ್ರು ನಮಗೆ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಪ್ರಶ್ನೆಯನ್ನ ಯಾಕೆ ಮಾಡಬೇಕು ಅಂತಂದ್ರೆ, ಆ ರಾಮ ಮಂದಿರ ಟ್ರಸ್ಟ್ ಸುಪ್ರೀಂ ಕೋರ್ಟಿನ ನಿಗಾವಣೆಯಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಕ ಆದ್ಮೇಲೆ ಭಾರತದ ಸರ್ವ ಜನರಿಗೂ ಸಹಿತ ಅಲ್ಲಿ ರಾಮರ ದುಡ್ಡನ್ನ ಲೂಟಿ ಮಾಡಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಹಕ್ಕು, ಅಧಿಕಾರ, ಜವಾಬ್ದಾರಿ, ಹೊಣೆಗಾರಿಕೆ ಸಂವಿಧಾನ ಬದ್ಧವಾಗಿ ಇದೆ ಅನ್ನೋದನ್ನ ಸಿ.ಟಿ. ರವಿ ಅಂತಹ ಮೂರ್ಖ ಶಿಖಾಮಣಿಗಳು ಅರ್ಥ ಮಾಡ್ಕೋಬೇಕಾ ಬೇಡವಾ ಇವರು? ಸೊ ನಾವು ಸಂಕಲ್ಪವನ್ನ ಮಾಡಬೇಕು, ಈ ಪ್ರಶ್ನೆಯನ್ನ ನಾವು ನಿರಂತರವಾಗಿ ಎತ್ತಬೇಕು. ನೆನ್ಪಿಟ್ಕೊಳ್ಳಿ, ಇವತ್ತೇನಾದ್ರೂ ಆ ಟ್ರಸ್ಟ್ನಲ್ಲಿ ಸಮಾಜವಾದಿ ಪಕ್ಷದವನೊಬ್ಬ ಮೆಂಬರ್ ಇದ್ದಿದ್ರೆ, ಎನ್.ಕೆ. ಹನುಮಂತಯ್ಯನವ್ರನ್ನ ಏನಾದ್ರು ರಾಜ್ಯಸಭೆ ಮಾಜಿ ಸದಸ್ಯರು ಇರಲಿ ಅಂತ ಮೆಂಬರ್ನ ಮಾಡಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಇವ್ರದೆಲ್ಲ ದೊಂದಿ ಮೆರವಣಿಗೆ ಸ್ಟಾರ್ಟ್ ಆಗ್ತಿತ್ತು. ಶೋಭಕ್ಕನವರು ಬಂದು ನಮ್ಮ ವಿಮಾನ ನಿಲ್ದಾಣದಿಂದ ವಿಧಾನಸೌಧದವರೆಗೂ ಸಹಿತ ಉರುಳು ಸೇವೆ ಮಾಡ್ತಾ ಇದ್ರು. ಎನ್.ಕೆ. ಹನುಮಂತಯ್ಯನವರೇ, ನಮ್ಮ ಹೆಸರು ಎನ್.ಕೆ. ಹನುಮಂತಯ್ಯ, ರಾಮನ ಭಕ್ತ ಹನುಮಂತನ ಹೆಸರು ಇಟ್ಟುಕೊಂಡಿದ್ದೀರಿ, ಹಾಗಿಟ್ಟು ನೀವು ಮೋಸ ಮಾಡಿದ್ರ ಕೇಳ್ತಿದ್ರು. ಇವತ್ತು ಚಂಪತ್ರಾಯನ್ ಯಾಕೆ ಕೇಳಲ್ಲ ಶೋಭಕ್ಕ? ಇದು ನಮ್ಮೆಲ್ಲರ ಪ್ರಶ್ನೆಗಳು ನಿರಂತರವಾಗಿ ಆಗಬೇಕು. ಈ ಪ್ರೆಸ್ ಮೀಟ್ ಅನ್ನ ಜನಾಂದೋಲನ ಇಟ್ಕೋಬೇಕು. SRN ಪ್ರಕ್ರಿಯೆ ಏನ್ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಾವು ಸಹಿತ ವಿವಿಧ ರೀತಿಯ ಮೆರವಣಿಗೆಗಳನ್ನ ನಮ್ಮೂರಿನ ಹಳ್ಳಿಗಳಲ್ಲಿ ಮಾಡಬೇಕು. ಅದು ನಾನು ಮೊದಲೇ ಹೇಳಿದಂತೆ, ಕಾಣಿಕೆ ದುಡ್ಡನ್ನ ಕದ್ದವರು ನಿಮ್ಮ ಮತವನ್ನು ಕದಿಯುತ್ತಾರೆ, ಎಚ್ಚರದಿಂದ ಇರಿ. ನೆನ್ಪಿಟ್ಕೊಳ್ಳಿ, ಈವರೆಗೆ ಮೋದಿಯವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ಯಾವ್ದಾದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಯಾರೋ ಒಬ್ರು ಖೋಖೋ ಆಟದಲ್ಲಿ ಚೆನ್ನಾಗಿ ಆಟ ಆಡಿದ್ರೆ ಅವ್ರದ್ದು ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ. ಯಾರು ಚಂದಾದ ಹ್ಯಾಂಡ್ ರೈಟಿಂಗ್ ಬರೆದು ಅದನ್ನೇ ನರೇಂದ್ರ ಮೋದಿ ಅಂತ ಒಂದು ಪುಟದಲ್ಲಿ ಬರೆದು ಇಟ್ಟಿದ್ರೆ ಕಳಿಸಿದ್ರೆ ಅದನ್ನು ಪ್ರದರ್ಶನ ಮಾಡಿ ಮಾತಾಡ್ತಾರೆ. ಮೊನ್ನೆ ಮನ್ ಕಿ ಬಾತ್ ಮಾತಾಡಿದ್ರಲ್ಲ, ನಮ್ಮೆಲ್ಲರ ಶ್ರದ್ಧೆಯ ಭಾಗವಾಗಿರುವ ರಾಮ ಮಂದಿರದ 2,000 ಕೋಟಿ ರೂಪಾಯಿಯ ಲೂಟಿ ಮಾಡಿದ್ರ ಬಗ್ಗೆ ನಿಮ್ ಮನ್ ಕಿ ಬಾತ್ ಅಲ್ಲಿ ಯಾಕೆ ಮಾತಾಡಕ್ಕಾಗಿಲ್ಲ ಅಂದ್ರೆ, ಅವರೆಲ್ಲರೂ ಸಹಿತ ನರೇಂದ್ರ ಮೋದಿಯವರ ಕಚೇರಿಯ, ಬಿಜೆಪಿಯ, RSS ನ ನಿಷ್ಠಾವಂತ ಟ್ರಸ್ಟಿಗಳು ಆಗಿರುವ ಕಾರಣಕ್ಕಾಗಿ ನಿಮ್ಗೆ ಮಾತಾಡೋಕ್ಕಾಗೋದಿಲ್ಲ. ಅಯ್ಯಪ್ಪನ ದೇವಸ್ಥಾನದ ವಿಚಾರದಲ್ಲಿ ಲಾಜಿಕ್ ಬಾರಿ ಚೆನ್ನಾಗಿದೆ. ಅಲ್ಲಿರೋ ಸರ್ಕಾರ SIT ನೇಮಕ ಮಾಡುತ್ತೆ, ಲೂಟಿ ಮಾಡಿದ್ದನ್ನು ಪತ್ತೆ ಮಾಡ್ತಾರೆ. ಇವ್ರು ಹೋಗಿ ಟ್ರಿವೆಂಡ್ರಮ್ ಅಲ್ಲಿ ಭಾಷಣ, ಒಂದೊಂದು ಹಣವನ್ನು ವಾಪಸ್ ಕಕ್ಕಿಸ್ತೀನಿ ಅಂತ. ಮೋದಿಯವರೇ, 2,000 ಕೋಟಿ 200 ಇಟ್ಟಿಗೆ, ಚಿನ್ನ, ತಾಮ್ರ, ಹಣತೆ ಇವನ್ನೆಲ್ಲರೂ ನುಂಗಿಬಿಟ್ಟಿದಾರಲ್ಲ, ಹೆಂಗ್ ಕಕ್ಕಿಸ್ತೀರಿ? ವಾಪಸ್ ಕಕ್ಸಿದ್ರೆ ಬಾರಿ ಕಷ್ಟ, ಆಪರೇಷನ್ ಮಾಡಿ ತೆಗಿಬೇಕು. ಇದನ್ನ ನಾವು ಲಾಜಿಕಲಿ ಪ್ರೆಸೆಂಟ್ ನಮ್ಮ ಹಳ್ಳಿಗಳಲ್ಲಿ ಮಾಡದೆ ಹೋದ್ರೆ, ಯಾವತ್ತಾರು ಒಂದು ದಿವಸ ಹನುಮಂತಯ್ಯನವರು ಹೇಳ್ತಾರೆ, ಈ ಚಂಪತ್ರಾಯ್ ಅವರು 1957ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ರು ಅಂತ ಒಂದು ಚೀಟಿ ಬಿಡ್ತಾರೆ ಹೊರಗಡೆ. ಕರೆಕ್ಟ್ ಅಲ್ಲ? ಸೊ ಇವತ್ತು ಚಂಪತ್ರಾಯ್, ಅರುಣ್ ಮಿಶ್ರಾ ಮತ್ತೆ ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಸಹಿತ ಅದೇನೆ. ಆದರೆ ನನಗೆ ಖುಷಿಯಾಗಿದ್ದು ಪೇಜಾವರದ ಶ್ರೀ ವಿಶ್ವಪ್ರಸನ್ನ ತೀರ್ಥರು. ಅವ್ರದ್ದು ಹಳೆ ಕಥೆಗಳೆಲ್ಲ ಬೇರೆ ಬೇರೆ ಇದೆ. ಮೊನ್ನೆ ಅವರು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಗೃಹ ಮಂತ್ರಿಗಳು ಎತ್ತಿರೋ ಪ್ರಶ್ನೆಗೆ, ನಮ್ಮ ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಅವರು ಇರೋ ಪ್ರಶ್ನೆಗೆ ಚೆನ್ನಾಗಿ ಹೇಳಿದ್ದಾರೆ. ಅವರು ನೋಂದಣಿ ಮಾಡ್ಕೊಂಡ್ರೆ ಸಮಸ್ಯೆನೇ ಇಲ್ಲ, ನೋಂದಣಿ ಮಾಡ್ಕೊಂಡು ಬಿಡ್ಲಿ ಅಂತ ಹೇಳಿದ್ದಾರೆ. ಪೂಜ್ಯ ಶ್ರೀಗಳ ಆಶೀರ್ವಾದ, ಪೇಜಾವರ ನುಡಿ, ಅದನ್ನು ಬಿಜೆಪಿಯವರು ಪಾಲಿಸಬೇಕಲ್ಲ. ಇನ್ನು ಪೇಜಾವರ ಮೇಲೆ ಏನಾದ್ರು ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿರಾ? ಅವರು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಹೇಳಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ, ಫಾಲೋ ಮಾಡಿ ನೀವು. ಎರಡನೇದೊಂದನ್ನು ಹೇಳಿದ್ದಾರೆ, ಈಗೆಲ್ಲ ನೋಡಿದ್ರೆ ರಾಮ ಮಂದಿರಕ್ಕೆ ಕಾಣಿಕೆ ಹಾಕುವ ಬದಲು ಇಲ್ಲಿರುವ ಬಡವರಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ದರೆ ಒಳ್ಳೆದಾಗ್ತಿತ್ತು ಅಂತ, ಅದನ್ನೇ ರಾಮನ ಪ್ರಸಾದ ಅಂತ ಭಾವಿಸಬಹುದಿತ್ತು ಅಂತ. ಕಾಂಗ್ರೆಸ್ಸು, ವಿಶ್ವಪ್ರಸನ್ನರು ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳ ಆಧಾರದಲ್ಲಿಯೇ ನಂಬಿಕೆ ಇಟ್ಟುಕೊಂಡು ಹಳ್ಳಿಗಳಲ್ಲೂ ರಾಮರು ಇದ್ದಾರೆ, ಅವರೆಲ್ಲರಿಗೂ ರಾಮ ಮಂದಿರಗಳು ಆಗಬೇಕು ಅನ್ನುವಂಥದ್ದು ಪ್ರಸ್ತಾಪ ಮಾಡಿ.
ಹಾಗಾಗಿ ನನ್ನ ಮಾತಿನ ಕೊನೆಗೆ ಬಂದಾಗ ಇದು ಹನುಮಂತಯ್ಯನವರಿಗೆ ಗೊತ್ತಾಗುತ್ತೆ. ದೇವನೂರು ಮಹಾದೇವರವರೊಂದು ಪುಸ್ತಕ ಬರೆದಿದ್ದಾರೆ, ಎದೆಗೆ ಬಿದ್ದ ಅಕ್ಷರ ಅಂತ. ಅದರಲ್ಲಿ ಒಂದು ಫಸ್ಟ್ ಲೇಖನ ಇದೆ, ತುಂಬ ಅಟ್ರಾಕ್ಟಿವ್ ಅದು. ಮೇಡಮ್ ನೀವಂಥದ್ದು ಓದಲೇಬೇಕು. ಅದು ಮೈಸೂರಿನ ಭಾಗದಲ್ಲಿ ಒಂದು ಮನೆ ಮಂಚಾಲಮ್ಮ ಅಂತ ಅದರ ಕತೆ. ಒಂದು ಮನೆ ಮಂಚಾಲಮ್ಮ ಅಂತ ದೇವರು, ಅದು ಬೈಲಲ್ಲಿ ಇರ್ತಕ್ಕಂಥ ದೇವರು. ಅದರ ಭಕ್ತರೆಲ್ಲ ಹೋಗಿ ಮನೆ ಮಂಚಾಲಮ್ಮನ್ನು ಗಣಮಗ ಬಂದಿರ್ತಾನಲ್ಲ ದೈವ ಪಾತ್ರಿ ಹತ್ರ ಕೇಳ್ತಾರೆ, ನಿನ್ನಿಂದ ಒಂದು ಅಪ್ಪಣೆ ಆಗಬೇಕು. ಏನು ಅಪ್ಪಣೆ? ಒಂದು ಗುಡಿ ಕಟ್ಟಬೇಕು ಅಂತಿದ್ದೀವಿ. ಆಗ ಗಣಪಾತ್ರಿ ಪ್ರಶ್ನೆ ಕೇಳುತ್ತೆ, ನನಗೆ ಗುಡಿ ಕಟ್ಟಿರಂತೆ ನಿಮ್ಮೆಲ್ಲರಿಗೂ ಮನೆ ಉಂಟಾ ಅಂತ. ನಮಗಿಲ್ಲ ಸ್ವಾಮಿ, ನಿನಗೆ ಗುಡಿ ಕಟ್ತೀವಿ. ಆಗ ಮಂಚಾಲಮ್ಮ ಹೇಳುತ್ತಂತೆ, ನಿಮಗಿಲ್ಲದ ಮನೆ ನನಗೂ ಗುಡಿ ಬೇಡ ಅಂತ ಹೇಳಿದ್ರಿಂದ ಮೈಸೂರಲ್ಲಿ ಮನೆ ಮಂಚಾಲಮ್ಮ ಅಂತ ನೀವು ಹೇಳಬೇಕು. ಅದಿದೆ. ನಮ್ಮ ವಿಶ್ವಪ್ರಸನ್ನ ತೀರ್ಥರು ಈಗ ರಾಮ ಮಂದಿರದ ಟ್ರಸ್ಟಿಗಳಾಗಿ ದೇವನೂರು ಮಹಾದೇವ ಅವರ ವಿಚಾರವನ್ನು ಒಪ್ಪಿದ್ದಾರೆ. ಕಾಂಗ್ರೆಸ್ಸಿನ ಚಿಂತಕರ ಹೋರಾಟಗಾರರ ವಿಚಾರಗಳನ್ನು ಮನೆ ಮಂಚಾಲಮ್ಮನ ಭಕ್ತರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಪ್ರಸನ್ನ ತೀರ್ಥರಿಗೆ ಈ ಕ್ಷಣಕ್ಕೂ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗಾಗಿ ನಾನು ವಿನಂತಿ ರಾಜ್ಯಾಧ್ಯಕ್ಷರ ಪರವಾಗಿ ಮಾಡ್ತಾ ಇದ್ದೀನಿ. SIR ಪ್ರಕ್ರಿಯೆಯ ಸಂದರ್ಭದಲ್ಲಿ ನಮ್ಮೆಲ್ಲರಲ್ಲೂ ಸಹಿತ ನಮ್ಮಲ್ಲಿ ಏನಂತೀರಿ ನೀವು, ಕ್ಯಾಂಡಲ್ ಲೈಟ್ ಮೆರವಣಿಗೆಗೆ ಎಲ್ಲ ಪಂಜಿನ ಮೆರವಣಿಗೆನ ಸ್ಟಾರ್ಟ್ ಮಾಡಬೇಕು. ಆ ಪಂಜಿನ ಮೆರವಣಿಗೆಯಲ್ಲಿ KPCC ಪ್ರಚಾರ ಸಮಿತಿಯ ಬೈಲೇನ್ ಇರಬೇಕು. ಕಾಣಿಕೆ ದುಡ್ಡು ಕದ್ದವರು ಓಟನ್ನು ಕದಿಯುತ್ತಾರೆ, ಎಚ್ಚರದಿಂದ ಇರಿ ಅಂತ ಹೇಳಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ಮಿನಿಮಮ್ 10 ಪಂಜಿನ ಮೆರವಣಿಗೆಯನ್ನು ನಾವು ಮಾಡಬೇಕು. ದಟ್ ಶುಡ್ ಬಿ ದ ಮಾಡೆಲ್ ಟು ಅದರ್ ಪ್ಲೇಸಸ್ ಮತ್ತು ಮಾಡೆಲ್ ಟು ಅದರ್ ಆರ್ಗನೈಸೇಷನ್ಸ್ ಆಫ್ KPCC. ನಾವು ಅದನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿ ರಾಮರ ಕಾಣಿಕೆಯನ್ನೂ ವಾಪಸ್ ತರಿಸ್ಬೇಕು. ರಾಮನ ಹೆಸರಿನಲ್ಲಿ ಲೂಟಿ ಮಾಡಿದವ್ರನ್ನು ಸಹಿತ ನೀವು ರಾವಣ ಸಂತಾನಿಗಳು ಅಂತ ಹೇಳಿ ವಾಪಸ್ಸು ಕಳಿಸ್ಬೇಕು. ಹಾಗಾಗಿ ಇವರು ಹಣವನ್ನ ಕದ್ದಿದ್ದು ನಮ್ಮೆಲ್ಲರ ಶ್ರದ್ಧೆಯ ಭಾಗವಾದಂಥ ಕಾಣಿಕೆ. ಇವರು ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಭಕ್ತಿಯ ಭಾಗವಾಗಿರ್ತಕ್ಕಂಥ ಕಾಣಿಕೆ. ಇವರು ಹಣವನ್ನ ಲೂಟಿ ಮಾಡಿದ್ದು ಭಾರತದ ಸಂವಿಧಾನಬದ್ಧವಾದಂಥ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಾಮ ಮಂದಿರದ ಕಾಣಿಕೆಯನ್ನ ಈಗ ಅಮಿತ್ ಶಾ, ಮೋದಿ ಮತ್ತು ಆದಿತ್ಯನಾಥ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಇಲ್ಲೊಬ್ರು ಯತ್ನಾಳ್ ಅಂತಿದ್ದಾರೆ, ಅವ್ರು ಯಾವಾಗ್ಲೂ ಹೇಳೋದು, ನಾನೇನಾದ್ರು ಮುಖ್ಯಮಂತ್ರಿ ಆದ್ರೆ ನಾನು ಬುಲ್ಡೋಸರ್ ತರಿಸ್ಬಿಡ್ತೀನಿ, ಆದಿತ್ಯನಾಥ್ ತರ ಮಾಡ್ತೀನಿ ಅಂತಿದ್ರು ಪಾಪ. ಈಗ ಯಾಕೆ ಆದಿತ್ಯನಾಥರ ಬುಲ್ಡೋಸರು ಸ್ವಿಚ್ ಆಫ್ ಆಗಿದೆಯಾ? ಅದಕ್ಕೆ ಡೀಸೆಲ್ ಇಲ್ವಾ, ಪೆಟ್ರೋಲ್ ಇಲ್ವಾ? ಹಾಗಾಗಿ ಈ ಪ್ರೆಸ್ ನೋಟನ್ನ ಒಂದು ಮೋಸ್ಟ್ಲಿ ಹನುಮಂತಯ್ಯ ಸರ್ ಯಾರಾದ್ರೂ ಮಾಡಿ ಬಂದಿದ್ಯಾ? ಅದಕ್ಕೆ ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಗಿದ್ರಿಂದ ಬುಲ್ಡೋಸರ್ ಅನ್ನು ಚಾಲು ಮಾಡಕ್ ಆಗ್ತಾ ಇಲ್ಲ. ಅವ್ರ ಸಮಸ್ಯೆ ನಾವು ಅರ್ಥ ಮಾಡ್ಕೋಬೇಕು. ಎಥನಾಲ್ ಹಾಕಿ ಮಾಡೋಣ ಅಂದ್ರೆ ಅವರಿಗೆ ಗಡ್ಕರಿ ಮೇಲೆ ಡೌಟ್ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಆದರ್ಶ ಅವರೇ ಕ್ವಶನ್ ಪೇಪರು ಲೀಕ್ ಆಗುತ್ತೆ, ರಫೇಲ್ ಫೈಲು ಕಾಣೆ ಆಗುತ್ತೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ನಾವು ನಿರ್ಭೀತಿಯಿಂದ ತೀರ್ಪು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ರಾಮರ EVM ಮಿಷನ್ ವ್ಯತ್ಯಾಸ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಓಟೆ ಕದ್ದು ಬಿಟ್ಟಿದ್ದಾನೆ. ಹಾಗಾಗಿ ಇವರು ಕಾಣಿಕೆ ಡಬ್ಬಿಯನ್ನು ಕದೀತಾರೆ,